ನಮಸ್ಕಾರ. ನಾನು ಬಾಲಕೃಷ್ಣ ಗುರೂಜಿ ಅಂತ. ಮೊಟ್ಟ ಮೊದಲು ನಾನು ಔಷಧಗಳನ್ನು ಬಳಸ್ಕೊಂಡು, ಅಂದರೆ ಪಾರಂಪರಿಕ ವಿದ್ಯೆಯನ್ನು ಬಳಸ್ಕೊಂಡು, ಅಂದರೆ ಗಿಡಮೂಲಿಕೆಗಳ ಮುಖಾಂತರ ನಾವು ಯಾವ ರೀತಿ ಗುಣಪಡಿಸ್ಬೋದು ಅನ್ನೋದ್ರ ಬಗ್ಗೆ ಮಾತಾಡಬೇಕಾದ್ರೆ, ಒಂದು 4-5 ಸಮಸ್ಯೆಗಳಿಗೆ ಗಿಡಮೂಲಿಕೆಗಳಿಂದ ಯಾವ ರೀತಿ ನಾವು ಪ್ರಯೋಜನವನ್ನು ಪಡಿಬೋದು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ಇದು ಅಮೃತ ಬಳ್ಳಿ ಅಂತ. ಆ ಹೆಸರೇ ಸೂಚಿಸುತ್ತೆ ಅಮೃತ. ಅಂದರೆ ಈ ಬಳ್ಳಿ, ಈ ಗಿಡ ಅಮೃತಕ್ಕೆ ಸಮಾನ ಅಂತ ಅರ್ಥ. ಅಮೃತ ಬಳ್ಳಿ ಇದು ಪಾಟಲ್ಲಿ ಹಾಕ್ಕೊಂಡು ಯಾರು ಬೇಕಾದರೂ ಬೆಳೆಸ್ಬೋದು. ಭೂಮಿಗೆ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಇದರಲ್ಲಿ ಬಳಸುವಂಥ ಮುಖ್ಯವಾದದ್ದು ಈ ಕಾಂಡ, ಸ್ಟೆಮ್. ಇದು ಸುಮಾರು ಇಷ್ಟು ದಪ್ಪ ಆಗುತ್ತೆ, ಇಷ್ಟು ದಪ್ಪ ಆ ಥರ ಚೆನ್ನಾಗಾಗುತ್ತೆ. ಅದರ 1-2 ಇಂಚನ್ನು ನಾವು ದಿನನಿತ್ಯ ಅಗೆದು ಅದರ ರಸ ನಾವು ಕುಡಿಬೋದು. ಈ ಅಮೃತ ಬಳ್ಳಿ ತುಂಬ ತೊಂದರೆಗಳಿಗೆ ಅನುಕೂಲ ಆಗುತ್ತೆ. ಆದರೆ ಒಂದು ಕಾಮನ್ ಪ್ರಾಬ್ಲಮ್ ಹೇಳ್ತೀನಿ. ಅಂದರೆ ಇವಾಗ ನಮಗೆ ಶೀತ, ಕೆಮ್ಮು, ಜ್ವರ ಇವೆಲ್ಲ ಬಹಳ ಸರ್ವೇ ಸಾಧಾರಣ. ಅದರಲ್ಲೂ ಎಳೆ ಮಕ್ಕಳಿದ್ಬಿಟ್ರಂತೂ ದೇವರೇ ಗತಿ. ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿನೇ ತಂದೆ ತಾಯಿ ಶುರು ಮಾಡಬೇಕಾಗತ್ತೆ. ಅಷ್ಟು ತೊಂದರೆಗಳು ಈಗಿನ ಕಾಲದಲ್ಲಿ ಆಗುತ್ತೆ. ಸೊ ಇಂಥ ತೊಂದರೆಗಳಿಗೆ ಈ ಬಳ್ಳಿ, ಅಮೃತ ಬಳ್ಳಿ ಬಹಳ ಶ್ರೇಷ್ಠ. ಏನು ಮಾಡ್ಬೋದು ಅಂತಂದರೆ, 1 ಇಂಚೋ 2 ಇಂಚೋ ಈ ಥರ ದಪ್ಪದ ಕಾಂಡ ತೊಗೊಳ್ಳೋದು. ಅದರಲ್ಲಿ ಒಂದು 4-5 ಕಾಳುಮೆಣಸು, ಕರಿ ಕಾಳು ಮೆಣಸನ್ನು ತೊಗೊಳ್ಳೋದು. ಒಂದು ವೀಳ್ಯದೆಲೆ ತೊಗೊಳ್ಳೋದು. 4-5 ತುಳಸಿ ಎಲೆ, ಅದರಲ್ಲೂ ಕೃಷ್ಣ ತುಳಸಿ ತೊಗೊಂಡ್ರೆ ಇನ್ನೂ ಒಳ್ಳೆಯದು. ತೊಗೊಂಡು ಒಂದು 4-5 ಉಪ್ಪಿನ ಕಾಳನ್ನು ಹಾಕಿ ಚೆನ್ನಾಗಿ ಅರೆದು ಕಷಾಯ ಮಾಡಿ ಅದನ್ನು ಫಿಲ್ಟ್ರ್ ಮಾಡಿ ಸೋಸ್ಕೊಂಡು ಅದನ್ನು ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಅಥವಾ ರಾತ್ರಿ ಕುಡಿತಾ ಬಂದರೆ 1 ದಿನ ಅಥವಾ 2 ದಿನದಲ್ಲಿ ಶೀತ, ಕೆಮ್ಮು, ನೆಗಡಿ, ಜ್ವರ ಮಂಗಮಾಯ ಆಗೋಗುತ್ತೆ. ಇದನ್ನು ನೀವೇನು ಊರೆಲ್ಲ ಕಾಡೆಲ್ಲ ಅಲಿಬೇಕಾಗಿಲ್ಲ. ಮನೆಯಲ್ಲಿ ಪಾಟಲ್ಲಿ ಫಸ್ಟ್ ಫ್ಲೋರೋ, ಸೆಕೆಂಡ್ ಫ್ಲೋರೋ ಎಲ್ಲಿ ಬೇಕಾದ್ರೂ ಬೆಳೆಸ್ಕೋಬೋದು. ಅಷ್ಟು ಸಮೃದ್ಧಿಯಾಗಿ ಬೆಳೆಯುತ್ತೆ ಈ ಒಂದು ಅಮೃತ ಬಳ್ಳಿ. ಶೀತ, ಕೆಮ್ಮು, ನೆಗಡಿ, ದಮ್ಮು ಅಂತ ಮಾತಾಡ್ತಾ ಇದ್ದೀವಿ. ಇದಕ್ಕೆ ಮತ್ತೊಂದು ಒಳ್ಳೆಯ ಮದ್ದಿದೆ. ಅದೇನು ಅಂತಂದರೆ, ಒಂದು 20-25 ಗ್ರಾಮ್ ಕಾಳುಮೆಣಸು ತೊಗೊಳ್ಳಿ, ಒಂದು 20-25 ಗ್ರಾಮ್ ಬೆಳ್ಳುಳ್ಳಿ ತೊಗೊಳ್ಳಿ. ಅದನ್ನು ಚೆನ್ನಾಗಿ ಅರಿಯೋದು. ಈ ಅರಿಯುವಾಗ ಮೊಗ್ಗು ಬರುತ್ತೆ ಇದರದ್ದು, ನಮ್ಮ ಎಕ್ಕದ ಮೊಗ್ಗು. ಬಿಳಿ ಎಕ್ಕ ಇನ್ನೂ ಶ್ರೇಷ್ಠ. ಬಿಳಿ ಎಕ್ಕ ಒಂದು 20-25 ಗ್ರಾಮ್ ತೊಗೋಬೋದು ಮೊಗ್ಗು. ಅದನ್ನ ತೊಗೊಂಡು ಚೆನ್ನಾಗಿ ಅರಿಯೋದು. ಚೆನ್ನಾಗಿ ಅರೆದು ಸಣ್ಣ ಸಣ್ಣ ಗುಳಿಗೆಗಳಾಗಿ ಮಾಡಿಟ್ಕೊಳ್ಳೋದು, ಒಣಗಿಸಿಟ್ಕೊಳ್ಳೋದು. ಈ ಥರ ಶೀತ ಆದಾಗ ಆ ಗುಳಿಗೆಗಳನ್ನು ನಾವು ಸೇವನೆ ಮಾಡಿದಾಗ ಭಾಳ ಒಳ್ಳೆ ಪರಿಣಾಮ ನಮಗೆ ಬರುತ್ತೆ. ಇದೂ ಸ್ವಲ್ಪ ಕಷ್ಟ, ಯಾಕಂದರೆ ಇವಾಗ ಎಲ್ಲ ಕಾಂಕ್ರೀಟ್ ಫುಟ್ಪಾತ್ಗಳಾಗೋಗಿದೆ, ಎಲ್ಲ ಕಾಂಕ್ರೀಟ್ ಮಯ. ಹಾಗಾಗಿ ಎಕ್ಕದ ಗಿಡ ಸಿಕ್ಕೋದು ಕಷ್ಟ ಆಗೋಗಿದೆ. ಸೊ ಏನು ಮಾಡ್ಬೋದು, ಅಂಗಡಿಗೆ ಹೋಗಿ ಒಂದು ನಿಂಬೆಹಣ್ಣು ತೊಗೊಳ್ಳಿ. ಅದನ್ನು ಕಟ್ ಮಾಡಿ ಬಿಸಿ ನೀರು ಮಾಡ್ಕೊಳ್ಳಿ. ಬಿಸಿ ಅಂದರೆ ಬಾಯ್ಲಿಂಗ್ ಬೇಡ. ಕಾಫಿ ಕುಡಿಯುವಾಗ ಎಷ್ಟು ಬಿಸಿ ಇರುತ್ತೋ ಹೆಚ್ಚು ಕಮ್ಮಿ ಅಷ್ಟು ಬಿಸಿ ನೀರನ್ನು ತೊಗೊಳ್ಳಿ. ಆ ಬಿಸಿ ಇರೋ ನೀರು ತೊಗೊಳ್ಳಿ. ಒಂದು 150 to 200 ml, 1 ಲೋಟ. ಅದಕ್ಕೆ ಅರ್ಧ ಹೋಳು ನಿಂಬೆಹಣ್ಣನ್ನು ಹಿಂಡಿ, ಅದಕ್ಕೆ ಸಕ್ಕರೆ, ಬೆಲ್ಲ ಏನೂ ಹಾಕಬಾರ್ದು. ಇದು ಪಾನಕ ಅಂತ ಬೇಡ, ಔಷಧದ ರೀತಿ ತೊಗೊಳ್ಳಿ. ಸೊ ಬಿಸಿ ನೀರು, ಅದಕ್ಕೆ ಅರ್ಧ ನಿಂಬೆಹಣ್ಣಿನ ರಸ ಹಾಕ್ಕೊಂಡು ನಿಧಾನಕ್ಕೆ ಕುಡಿತಾ ಬನ್ನಿ. 2 ಸಲ 3 ಸಲ ದಿನಕ್ಕೆ ತೊಗೊಳ್ಳಿ. ಆ ಶೀತ ಆಟೋಮ್ಯಾಟಿಕಲಿ ಕಮ್ಮಿ ಆಗಿಬಿಡುತ್ತೆ. ಹೀಗೆ ಗಾದೆ ಇದೆ, ಔಷಧಿ ತೊಗೊಂಡ್ರೆ 1 ವಾರದಲ್ಲಿ ಗುಣ ಆಗುತ್ತಂತೆ ಶೀತ. ಔಷಧಿ ತೊಗೊಳ್ದಿದ್ರೆ 7 ದಿನದಲ್ಲಿ ಗುಣ ಆಗುತ್ತಂತೆ. ಹಾಗಾಗಿ ಒದ್ದಾಡಬೇಡಿ, ದಯವಿಟ್ಟು ಏಕ್ದಮ್ ಒಂದೇ ಸಲ ಔಷಧಗಳ ಪ್ರಯೋಗ ಬೇಡ. ಇಂಥ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ತಂದೆ ತಾಯಿಗಳು ಮಕ್ಕಳಿಗೆ ಮತ್ತು ಎಲ್ಲರಿಗೂ ಮನೆಯಲ್ಲೇ ಮಾಡಿರುವಂತಹ ಪಾರಂಪರಿಕ ಚಿಕಿತ್ಸೆಯನ್ನು ಕೊಡಿ. ಭಾಳ ಶ್ರೇಷ್ಠ, ಸುಲಭ ಮತ್ತು ದೇಹಕ್ಕೆ ಒಳ್ಳೆಯದು. ಸಾಧಾರಣ ಆಹಾರ ಚೆನ್ನಾಗಿಲ್ದಿದ್ದಾಗ ಅಥವಾ ದುರಾಸೆಯಿಂದ ಇಷ್ಟು ತಿನ್ನೋ ಜಾಗದಲ್ಲಿ ಇಷ್ಟಿಷ್ಟು ತಿಂದಾಗ ನಮಗೆ ಭೇದಿ ಆಗೋಕ್ಕೆ ಶುರು ಆಗಿಬಿಡುತ್ತೆ. ಅದರಲ್ಲೂ ಬೈ ಚಾನ್ಸ್ ಫುಡ್ ಪಾಯ್ಸನಿಂಗ್ ಅಂತ ಕರಿತೀವಿ, ನಮಗೆ ಗೊತ್ತಿಲ್ಲದೆ ಏನೇನೋ ತಿನ್ಬಿಡ್ತೀವಿ. ಅಂತಹ ಟೈಮಲ್ಲಿ ಭೇದಿಗಳಾದಾಗ ಅದನ್ನು ನಿಲ್ಲಿಸೋದಕ್ಕೆ ಒಂದು ಸುಲಭವಾದ ಮದ್ದು ಹೇಳ್ತೀನಿ. ದಾಳಿಂಬೆ ಹಣ್ಣು ಯಾವಾಗಲೂ ಸಿಗುತ್ತೆ. ಸೊ ದಾಳಿಂಬೆ ಹಣ್ಣು ತೊಗೊಳ್ಳಿ, ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳಿ, ಚೆನ್ನಾಗಿ ತೊಳ್ಕೊಂಡು ಅದರ ಸಿಪ್ಪೆ ತೊಗೊಳ್ಳಿ. ಒಂದು 1.5 ಅಥವಾ 2 ಸ್ಕ್ವೇರ್ ಇಂಚ್, ಅಂದರೆ ಇದು 1-2 ಇಂಚ್ ಆಯ್ತು. 2x2 ಇಂಚ್ ಒಂದು ಸ್ಕ್ವೇರ್ ಪೀಸ್. ಸ್ಕ್ವೇರ್ ಅಂತಾನೆ ಅಲ್ಲ, ಅಂದಾಜು ಹೇಳಿದೆ. ಆ ಥರ ಒಂದು ದೊಡ್ಡ ಪೀಸ್ ತೊಗೊಳ್ಳಿ, ದವಡೆಯಲ್ಲಿ ಇಟ್ಕೊಳ್ಳಿ, ಬಾಯಲ್ಲಿ ಇಟ್ಕೊಳ್ಳಿ.
ನಿಧಾನಕ್ಕೆ ಅಗಿತಾ ಆ ಜೊಲ್ಲು ಏನು ಬರುತ್ತೋ ಅದನ್ನು ನಿಧಾನಕ್ಕೆ ನುಂಗ್ತಾ ಬನ್ನಿ. ತುಂಬ ಚೆನ್ನಾಗಿ ಬೇದಿ ನಿಲ್ಲುತ್ತೆ. ನಿಮಗೆ ಎಕ್ಸ್ಟ್ರಾ ಸಿಪ್ಪೆ ಮಿಕ್ಕಿತ್ತು ಅಂತ ಇಟ್ಕೊಳ್ಳಿ, ಬಿಸಾಕೋದು ಬೇಡ. ಒಣಗಿಸ್ಬಿಟ್ಟು ಒಂದು ಗಾಜಿನ ಬಾಟ್ಲಿಲಿ ಹಾಕಿ ಇಟ್ಕೊಳ್ಳಿ. ನಿಮ್ಗೆ ಈ ಥರ ಸಮಸ್ಯೆ ಆದಾಗ ಆ ಒಣಗಿರೋ ದಾಳಿಂಬೆ ಸಿಪ್ಪೆಯನ್ನು ದವಡೆಯಲ್ಲಿ ಇಟ್ಕೊಂಡು ಎಂಜಿಲ್ ಜೊತೆ ಮಿಕ್ಸ್ ಆಗ್ತಾ ಕಚ್ತಾ ನಿಧಾನಕ್ಕೆ ಅಗಿತಾ ಆ ರಸವನ್ನು ನೀವು ಕುಡಿತಾ ಬಂದರೆ ಸಾಕು, ಬೇದಿ ನಿಲ್ತಾ ಬರುತ್ತೆ. ಅದೂ ಕಷ್ಟ ಅನ್ನೋಂಗಿದ್ರೆ ಅದು ಒಣಗಿಸಿ ಪುಡಿ ಮಾಡಿ ಗಾಜಿನ ಬಾಟ್ಲಿಲಿ ಹಾಕಿಟ್ಕೊಳ್ಳಿ. ಒಂದು ಕಾಲು ಚಮಚ, ಗಂಟೆಗೆ ಒಂದೊಂದ್ಸಲಿ ಕಾಲು ಚಮಚ ಜೇನುತುಪ್ಪದಲ್ಲೋ ಅಥವಾ ನೀರಿನಲ್ಲೋ ಕಲಿಸ್ಕೊಂಡು ತಗೋತಾ ಬನ್ನಿ. ಫಸ್ಟ್ ಕ್ಲಾಸ್ ಆಗಿ ಬೇದಿ ನಿಲ್ತಾ ಬಂದ್ಬಿಡುತ್ತೆ. ಇನ್ನೊಂದು ಸುಲಭವಾದ ಬೇದಿಗೆ ಉಪಾಯ ಹೇಳ್ತೀನಿ. ಈ ಒಂದು ಮರನ ನೀವು ಸಾಧಾರಣ ನೋಡೇ ಇರ್ತೀರ. ಎಲ್ಲ ಕಡೆ ಫುಟ್ಪಾತ್ಗಳಲ್ಲೆಲ್ಲ ಜಾಗ ಇರೋ ಜಾಗದಲ್ಲೆಲ್ಲ ಹಾಕಿರ್ತಾರೆ. ದೊಡ್ಡ ಮರ ಆಗುತ್ತೆ, ಹಳದಿ ಹೂವು ಬಿಡುತ್ತೆ. ತಂಗಡಿ ಸೊಪ್ಪು, ತಂಗಡಿ ಮರ, ತಂಗಡಿ ಎಲೆಗಳು ಅಂತ ನಾವು ಕರಿತೀವಿ ಅದನ್ನ. ತಂಗಡಿ ಹೂವು ಮತ್ತು ಮೊಗ್ಗು, ಇದನ್ನ ಒಂದು 5-6 ಮೊಗ್ಗು ಅಥವಾ ಹೂವಿನ ಸಮೇತ ತಗೊಳ್ಳಿ. 3-4 ಕಾಳು ಉಪ್ಪು ಹಾಕಿ. ಆದಷ್ಟು ಈ ಸೋಡಿಯಂ ಹೈಡ್ರಾಕ್ಸೈಡ್ ಉಪ್ಪನ್ನು ಬಳಸಬೇಡಿ. ಸಮುದ್ರದ ಉಪ್ಪು ಅಂತ ಕರಿತೀವಲ್ಲ, ದಯವಿಟ್ಟು ಉಪಯೋಗಿಸ್ಬೇಡಿ. ಭಾಳ ಕಲುಷಿತ ಆಗಿರುತ್ತೆ ಮತ್ತು ಅದರಲ್ಲಿ ಅಯೋಡಿನ್ ಎಲ್ಲ ಮಿಕ್ಸ್ ಮಾಡಿ ನಮಗೆ ಬೇಡದಿರೋದೆಲ್ಲ ಹೊಟ್ಟೆಗೆ ತಗೊಳ್ಳೋದು ಬೇಕಾಗಿಲ್ಲ. ಬೆಸ್ಟ್ ಅಂದರೆ ಸೈಂದ್ರವ ಲವಣ, ಭೂಮಿಯಿಂದ ಅಗದು ತೆಗೆದಿರ್ತಾರೆ. ಅದನ್ನ ಯಾವ ಕಲಬೆರಕೆ ಇರೋಲ್ಲ, ಭಾಳ ಶ್ರೇಷ್ಠವಾದಂತಹ ಉಪ್ಪು, ಅದನ್ನು ತಗೊಳ್ಳಿ. ಒಂದು 4-5 ಹರಳಷ್ಟು ತಗೊಳ್ಳಿ. ಚೆನ್ನಾಗಿ ಅರೀರಿ, ಅರೆದು ಮಾತ್ರೆಗಳ ಹಾಗೆ ಮಾಡಿ ಇಟ್ಕೊಳ್ಳಿ. ಬೇದಿ ಆದಾಗ ಇದನ್ನು 2 ಮಾತ್ರೆನೋ 3 ಮಾತ್ರೆನೋ ಹೊಟ್ಟೆಗೆ ತಗೋತಾ ಇದ್ರೆ ಆ ಬೇದಿ ಹಾಗೆ ನಿಂತೋಗುತ್ತೆ. ಅಥವಾ ಫ್ರೆಶ್ ಆಗಿ ನಿಮಗೆ ಸಿಕ್ಕೋ ಅನುಕೂಲ ಇದ್ದಲ್ಲಿ ಆರಾಮಾಗಿ ಬಾಯಲ್ಲಿ ಹಾಕ್ಕೊಂಡು ನಿಧಾನಕ್ಕೆ ಅಗದು ಜೊಲ್ಲು ಜೊತೆ ಅದು ಮಿಕ್ಸ್ ಆಗಿದ್ದಾಗ ಅದನ್ನ ಚೆನ್ನಾಗಿ ಕುಡಿದು ತಿನ್ನಿ. ಸ್ವಲ್ಪ ಬೆಚ್ಚಗಿರೋ ನೀರು ಸ್ವಲ್ಪ ಕುಡೀರಿ, ತುಂಬ ಚೆನ್ನಾಗಿ ಬೇದಿ ಕಂಟ್ರೋಲಿಗೆ ಬರುತ್ತೆ.